ಈಗಷ್ಟೇ ಒಬ್ಳು ನಾದ್ನಿದ್ದು ಮದುವೆ ಆಗಿದೆ, ಇನ್ನು ಇಬ್ರು ನಾದ್ನೀರಿದ್ದಾರೆ. ಇನ್ನು ರಮ್ಯನ ಎಜುಕೇಷನ್ನು ನೋಡ್ಕೋಬೇಕು. ಈ ಟೈಮಲ್ಲಿ ಆಸ್ಪತ್ರೆ ಅಂತ ಕನಸು ಕೂಡ ಕಾಣಬಾರ್ದು ನಾವು. ಯಾಕೆ ಬಾರು, ದೊಡ್ಡವ್ರು ಹೇಳಿಲ್ವಾ ಕನ್ಸು ಕಾಣಬೇಕು ಅಂತ? ಕನ್ಸು ಕಾಣದೆ ನಿಜ ಆದ್ರೆ ದೊಡ್ಡದಾಗೆ ಕಾಣುಮ ಅಂತ ನಾನು ಹೇಳ್ತೀನಿ. ಕನ್ಸು ಕಾಣೋದು ತಪ್ಪಲ್ಲ ಮಾವ, ಆದರೆ ಆ ಕನಸನ್ನ ನನ್ಸಾಗಬೇಕು ಅಂದರೆ ತುಂಬ ಹಣ, ತುಂಬ ಶ್ರಮ ಬೇಕು ಗೊತ್ತಾ. ಈಗ ಬೇಸಿಕ್ಕಾಗಿ ಸಣ್ಣ ಕ್ಲಿನಿಕ್ ಮಾಡ್ತೀನಿ ಅಂದ್ರೂ ತುಂಬ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಮಾವ. ಸ್ಟೆಥೋಸ್ಕೋಪಿಂದ ಹಿಡಿದು ನೆಬ್ಯುಲೈಸರ್ವರೆಗೂ, ಡೆಲಿವರಿ ಕಿಟ್ಟಿಂದ ಆಕ್ಸಿಜನ್ ಸಿಲಿಂಡರ್ವರೆಗೂ ತುಂಬ ಎಕ್ವಿಪ್ಮೆಂಟ್ಸ್ ಬೇಕು. ಅದೆಲ್ಲಿ ಸಿಗ್ತದೆ ಅಂತ ಹೇಳಿ ಅದಕ್ಕೆ. ಗೋಡೌನಲ್ಲಿ 10 ಗೊಬ್ಬರ ಚೀಲವೇ, ತುಂಬ್ಕೊಂಡ್ಬಂದು ಇಲ್ಲಿ ಹಾಕ್ಬಿಡ್ತೀನಿ. ಸಬಾಸ್ ಕಲಾ ಸಬಾಸ್. ಇದು ಕಲಾ ಉತ್ಸಾಹ ಆದ್ರೆ ಇದು ಉತ್ಸಾಹ. ನೋಡ್ದ ಪಾರು, ನಿಂಗೆ ಆಸ್ಪತ್ರೆ ಹಾಕೊಡ್ಬೇಕು ಅಂತ ನಾನ್ ಮಾತ್ರ ಅಲ್ಲ, ನಮ್ ಸುತ್ತಮುತ್ತ ಇರೋರೆಲ್ಲ ತುದಿಗಾಲಲ್ಲಿ ನಿಂತವ್ರೆ. ಜೋ ಮಾವ, ನಾನು ಹೇಳ್ತಿರೋದೇ ಅರ್ಥ ಆಗ್ತಿಲ್ವಲ್ಲ ನಿನಗೆ. ನಾನು ಸುಮ್ಮನೆ ಹಾಗೆ ಪೇಷಂಟ್ಗೆ ಟ್ರೀಟ್ ಮಾಡೋದಕ್ಕಾಗಲ್ಲ. ನನಗೆ ಅಂತ ಲೈಸೆನ್ಸ್ ಬೇಕು. ಅದು ಸಿಕ್ಕಿದ ಮೇಲೇ ನಾನು ಜನಸೇವೆ ಮಾಡೋಕ್ಕಾಗೋದು, ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದು. ಅದು ಎಲ್ಲಿ ಸಿಗ್ತದೆ ಪಾರು? ಮೆಡಿಕಲ್ ಕೌನ್ಸಿಲ್ ಅವ್ರು ಕೊಡಬೇಕು. ಅದು ಸಿಗಬೇಕು ಅಂದರೆ ನಾನು MBBS ಸರ್ಟಿಫಿಕೇಟ್ನ ಯೂನಿವರ್ಸಿಟಿಯವರು ನನಗೆ ಕೊಡಬೇಕು. ಫೋನ್ ನಂಬರ್ ಹೇಳೋದ್ಗೆ ಈಗಲೇ ಫೋನ್ ಮಾಡಿ ಕೇಳುಮ್ಮ. ಕೊರ್ಕೆ ಅಣ್ಣ, ಅದು ಹಂಗೆ ಫೋನಲ್ಲಿ ಕೇಳೋದಕ್ಕಾಗಲ್ಲ. ಅದಕ್ಕೆ ಅಂತ ಕಾನ್ವೊಕೇಶನ್ ಡೇ ಅಂತ ಮಾಡಿ ನಮ್ಮನ್ನು ಕರೆದು ಡಿಗ್ರಿ ಕೊಡ್ತಾರೆ. ಆಮೇಲೆ ಆಸ್ಪತ್ರೆನೋ ಕ್ಲಿನಿಕೋ ಮಾಡೋದಕ್ಕೆ ಸಾಧ್ಯ. ಪಾರು, ನೀನ್ ಚಿನ್ನದ ಪದಕನೇ ತಗೊಂಡಿದ್ಯಾ, ನಿನಗೆ ಇವೆರಡು ಕೊಡದೆ ಇರ್ತಾರ? ನೀನೇನು ಯೋಚನೆ ಮಾಡ್ಬೇಡ ಪಾರು. ನಮ್ಮವ್ವ ಮಕ್ಕಳವ, ಅವಳೆಲ್ಲ ನೋಡ್ಕೊತಾಳೆ, ಸರಿನಾ? ಮಾವ, ದುಡ್ಡೆಲ್ಲಿಂದ ತರೋದು? ನಾನು ಕಿಡ್ನಿ ಮಾರಾದ್ರೂ ತಗೊಬತ್ತೀನಿ ಪಾರು. ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಹೋಗಿ ಹೋಗಿ ನಮ್ಮಪ್ಪ ಇವಳನ್ನ ಹೂ ಥರ ಕರ್ಕೊಬಾ ಅನ್ನ. ಏನಾರ ಎಡವಟ್ಟಾದರೆ ಅವನೇನೋ ಕೊಡಬೇಕು ಅಂತ ಅವನಲ್ಲ, ಅದು ನಮ್ಮ ತಾಯಿ ಹಣೆಗ್ಲೂ ಕೊಡಲ್ಲ. ಒಟ್ಟಿನಲ್ಲಿ ಹೆಂಗಾರ ಮಾಡಿ ಡವ್ವಾರ ಮಾಡಿಸ್ರಿ, ಇವಳನ್ನ ಕರ್ಕೊಂಡೋಗಿ ನಮ್ಮಪ್ಪನ ಮುಂದೆ ನಿಲ್ಸೋಣ. ನನಗೇನಾಗಬೇಕು? ಮೊದಲೇ ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಬತ್ತೈತೆ. ಚಿನ್ನು ಮರಿ, ಲಕ್ಷ್ಮೀ ನಿವಾಸ ಜಯಂತನಾರ್ ಬಂದ್ಬಿಟ್ರಾ? ಯಾರು ಹುಡುಕ್ತಾವಳು ಇವಳು? ಏ, ಎಲ್ಲೂ ಕಾಣಿಸ್ತಿಲ್ವಲ್ಲೋ ಸೀನಾ? ನೀನ್ ಏನ್ ಹುಡುಕ್ತಿದೆ ಹೇಳು? ನೀನ್ ಅದೇ ಏನೋ ಚಿನ್ನು ಮರಿ ಅಂದ್ಯಲ್ಲ, ಅದಕ್ಕೆ ನಾಯಿ ಮರಿನೋ ಬೆಕ್ಕಿನ ಮರಿನೋ ಮೊಲಾನೋ ಬಂದಿರ್ಬೇಕು ಅನ್ಕೊಂಡೆ. ನಾನು ಹುಡುಕ್ತಿರೋದು ಬೆಕ್ಕಿನ ಮರಿನೋ ನಾಯಿ ಮರಿನೋ ಅಲ್ಲ ಕಣೆ, ಅವನೇ ಮರಿನೋ. ಮತ್ತಿನ್ನೇನು ಹುಡುಕ್ತಾ ಇದೆಯಾ, ಚಿನ್ನ ಮರಿ ಅಂತ? ಅಲ್ಲೇ ನೀನನ್ನ ತಪ್ಪು ತಿಳ್ಕೊಂಡಿರೋದು. ಅದು ಚಿನ್ನ ಮರಿ ಅಲ್ಲ, ಚಿನ್ನು ಮರಿ. ನಿನ್ನೆ ಕಣೆ ಹಂಗ್ ಕರೀತಾ ಇರೋದು. ಸೀನಾ, ನೀನಾ ಹಿಂಗ್ ಕರಿತಿರೋದ್ ನನ್ನ? ನಿಂಗೇನೋ ಬಂದಿದೆ ದೊಡ್ಡ ರೋಗ, ನನ್ನ ಚಿನ್ನು ಮರಿ ಅಂತಲ್ಲ ಅಂತಿದ್ಯಾ? ಕಣೆ, ನೀನು ಬರೀ ಚಿನ್ನು ಮರಿ ಅಲ್ಲ, ಮುದ್ದು ಮರಿ, ಪಾಪು ಮರಿ, ಜಾಣ ಮರಿ. ನಾನು ಪಾಪು ಮರಿನಾ? ಅಂದ್ರೆ ಮಗು ತರ ಇದೀನಾ? ನೀನೊಂಥರ ಮಗು ತರಾನೇ, ಆದ್ರೆ 1 ಡಜನ್ ಮಕ್ಕಳು ತೂಕ ಇರೋ ಮಗು. ನಿನ್ನ ತೊಟ್ಲಲ್ಲಿ ತೂಗಕ್ಕಾಗಲ್ಲ, ತೊಟ್ಟಿನೇ ಕಟ್ಟಿಸ್ಬೇಕು. ನಿಜ ಹೇಳ್ತಿದ್ಯಾ? ಮಾಕಳವ ಪ್ರಾಮಿಸ್? ನಿನ್ನ ಅಜ್ಜಿ ಮಕ್ಕಳವನ್ನೇ ತಂದ್ಬಿಟ್ಟ. ಅದೇ ಪ್ರಾಮಿಸ್.
ಸೇಮಿನೋ ಟ್ರೂತ್ ಸೇಯಿಂಗ್ ಮೀ ಪಾಪು ಮರಿ. ಐ ಆಮ್ ಟೆಲಿಂಗ್ ದಟ್ ಟ್ರೂತ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್, ಆಲ್ ದಿ ಬೆಸ್ಟ್, ಯು ಆರ್ ಸೋ ವಲ್ಗರ್. Wow, my God! I fantastically, really understanding you, my boy. I like it. Why all of this is happening, sir? ಇವಳೇನು ಹೇಳ್ತಾವಳೋ ನಾನೇನು ಹೇಳ್ತಿದ್ದೀನೋ ಆ ದೇವ್ರಿಗೆ ಅರ್ಥ ಆಗಬೇಕು. ಅದು ನಾನು ಏನು ಹೇಳ್ತಿದ್ದೀನಿ ಅಂತ ಕೇಳ್ತಾ ಇದೆಯಾ? ನೋಡ್ ಚಿನ್ನು ಮರಿ, ನಾನೊಂಥರ ಹುಡುಗ. ನನಗೆ ಡರ್ಬಿ ರೇಸಲ್ಲಿ ಓಡೋ ಕುದುರೆಗಿಂತ ಚರ್ಬಿ ರೈಸ್ ತಿನ್ನೋ ನಿನ್ನಂತ ಚದುರೇನೇ ಇಷ್ಟ. Oh, sweet. ಕಣೆ, ಕೈ ತುಂಬ ಬಳೆ ಸ್ಟಾಲ್ ಥರ ಬಳೆ ಹಾಕೊಳ್ಳೋರ್ಗಿಂತ ಮೈ ತುಂಬ ಕೊಲೆಸ್ಟ್ರಾಲ್ ಇರೋ ನಿನ್ನಂತ ಹುಡುಗಿನೇ ಇಷ್ಟ. How romantics. ಚಿಕ್ಕ ವಯಸ್ಸಿಂದನು ನನಗೆ ಸೇಬ್ಗಿಂತ ಹಲಸಿನಣ್ಣು ಅಂದ್ರೇನೆ ಇಷ್ಟ. You mean Jockey Shroff fruit? ದಟ್ ಇಸ್ ದಿ ಫ್ರೂಟ್. I shying. ಹೌದು, ಇವಾಗ ಇದೆಲ್ಲ ಯಾಕೆ ಹೇಳ್ತಾ ಇದೀಯ ನಂಗೆ? ಹೇಳ್ತೀನಿ, ಮೊದಲು ನನ್ನ ಜೊತೆ ಬರ್ತೀಯಾ? ಸೀನಾ ಕಾಲಿಂಗ್ ರಶ್ಮಿ ಡಾರ್ಲಿಂಗ್ ಕಮ್ ಕಮ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಕಂಠ! ಹೇಳಿಸ್ಕೊಂಡನ್ ಒಂಟ ಹೆಂಗ ವರ್ಕೌಟ್ ಆಯ್ತಲ್ಲ. ಬಾ ಚಿನ್ನ ಮರಿ ಬಾ, ಅವನು ಒಂದೊಂದೇ ಹೆಜ್ಜೆ ಇಟ್ಕೋ ಬಾ ಮೆತ್ತಗೆ. ನೋಡು ಕಲ್ಲೈತೆ, ಈ ಕಡೆಯಿಂದ ಬಾ ನಿಧಾನ. ಏನಾಯ್ತು ಆ ಗೋಡಂಬಿ ಕತೆ? ಅಪ್ಪಯ್ಯ, ಅವನಿಗೆ ಸ್ಪೀಕರ್ ಔಟು, ಸೌಂಡ್ಲೆಸ್ ಆಗ್ಬಿಟ್ಟವನೆ, ಬರೀ ಕೈ ಕಾಲ ಆಡ್ತಾನೆ ಅಷ್ಟೇ. ಅದಕ್ಕೆ ಯಾವಸಿ ಸಮಾಧಾನ. ಇಲ್ಲಿದ್ದನ್ನೆಲ್ಲ ಆಡಿ ಇದ್ದು ಮಾನ ಹೋಯ್ತು ಅನ್ನೋಂಗೆ ಮಾಡ್ಕೋಬೇಡ. ಮೊದಲು ಅವನನ್ನು ಮುಗಿಸೋದಕ್ಕೆ ಏನು ಬೇಕೋ ಅದನ್ನು ಏರ್ಪಾಡು ಮಾಡ್ಕೋ. ಅಯ್ಯೋ ಅಪ್ಪಯ್ಯ, ಅದೇನು ಕೇಳ್ತೀಯಾ? ನನ್ನ ಮಗನ ಜೀವ ತೆಗಿಯೋಕ್ಕೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ, ಆಯ್ತಾನೇ ಇಲ್ಲ. ಆದರೆ ನಂಗೆ ಉರಿಯೋದೇನು ಗೊತ್ತೇನಪ್ಪಯ್ಯ, ನೀನು ಈ ಪಾರ್ವತಿನ ಡಾಕ್ಟ್ರ್ ಓದ್ತೆ, ಅದಕ್ಕೆ ಅವಳು ಗೋಡಂಬಿನ ಆಸ್ಪತ್ರೆಯಲ್ಲಿ ಉಳಿಸ್ಬಿಟ್ಲು ಅಂತ ಡಾಕ್ಟ್ರು ಕೊಂಡಾಡ್ತಿದ್ದ. ಏನೋ ಇವಳು ದೇವಲೋಕದಿಂದ ಇಳಿದು ಬಂದಂಗೆ ಇವಳು ಕೈ ಇಟ್ಟರೆ ಕಾಯಿಲೆನೇ ಬರಲ್ವಂತೆ. ಹಾಳಾದವಳು ಇವಳೇನಾನ ಡಾಕ್ಟ್ರ್ ಆಗಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಗೋಡಂಬಿ ಪ್ರಾಣ ಹಂಗೆ ಆರ್ಬಿಡ್ತಾ ಇತ್ತು. ಹಾಲು ತುಪ್ಪ ಬಿಟ್ಬಿಡ್ತಿದ್ರು ಅಪ್ಪಯ್ಯ. ಉಣ್ಣೋದು ಒಳಕಲ್ದಪ್ಪ, ಮುರಿಯೋದು ಮೆಣಸಿನ್ಕಾಯಿ ದಪ್ಪ. ಹಂಗೆ ಮಾಡ್ತಿದ್ಯಾ ನೀನು? ಆದರೆ ನೆನಪಿಟ್ಕೋ, ಸಾಕ್ಷಿ ಅನ್ನೋದು ಸತ್ತರೆ ಅಪರಾಧ ಅನ್ನೋದಕ್ಕೆ ಜೀವ ಇರಲ್ಲ. ಸರಿಯಪ್ಪಯ್ಯ, ನೋಡ್ಕೊಂಡೆ ಮಾಡ್ತೀನಿ. ನೋಡ್ಕೊಂಡು ಮಾಡಬೇಡ, ನೀನು ಮಾಡಿದ್ದನ್ನು ಯಾರು ನೋಡಬಾರ್ದು, ಹಂಗೆ ಮಾಡು. ದಣಿಗಳೇ ಪೋಸ್ಟ್ ಮನಪ್ಪ ಯಾವುದೋ ಪತ್ರ ತಂದು ಕೊಟ್ಟಿದ್ದಾನೆ, ತಗೊಳ್ಳಿ. ಓಹೋ ಇಲ್ಲಿ ನೋಡೋ ಪರಶು, ನೀನು ಪಾರ್ವತಿನ ಹೊಗಳ್ತಿದ್ಯಲ್ಲ, ಅದಕ್ಕೆ ಪೂರಕವಾಗಿ ಮೆಡಿಕಲ್ ಕೌನ್ಸಿಲ್ನಿಂದ ಅವಳಿಗೆ ಲೈಸೆನ್ಸ್ ಪತ್ರ ಸಿಕ್ಕಿದೆ. ಇನ್ನು ಮುಂದೆ ಅವಳು ಆಸ್ಪತ್ರೆ ಶುರು ಮಾಡ್ಬೋದು ಅಂತ ಪರವಾನಗಿ ಇದು. ಅಂದರೆ ಚಿಕ್ಕದವರೇ, ಏನು ಇಲ್ಲದೆ ಇಷ್ಟೊಂದು ಮೆರೆದಾಡ್ತಿದ್ದಿದ್ದು ಪಾರ್ವತ ಅವರು ಲೈಸೆನ್ಸ್ ಸಿಕ್ಕಿದ್ಮೇಲೆ ಇನ್ನೇನಾನ ಮಾಡ್ಬೋದಾ ಅಂತ ಅಲ್ಲೂರ? ಅಪ್ಪಯ್ಯ, ಅವಳಿಗೆ ಜೀವನದಲ್ಲಿ ಯಾವ ಏಳಿಗೆನೂ ಸಿಗಬಾರ್ದು, ಸರ್ವನಾಶ ಆಗೋಗ್ಬೇಕು. ಇಷ್ಟು ದಿನ ಓದಿರೋ ವಿದ್ಯೆ ಎಲ್ಲ ಅಡುಗೆ ಮೇಲೆ ಸುಟ್ಟು ಭಸ್ಮ ಹೋಗ್ಬೇಕು. ಹಂಗೇನ ಮಾಡಪ್ಪಯ್ಯ. ನನಗೂ ಅದೇ ಯೋಚನೆ ಕಣೋ ಪರಶು. ನನ್ನ ಮನೇಲಿ ಬೆಳೆದು ನಾನು ಹಾಕಿದ್ದ ಅನ್ನ ತಿಂದು ನಾನು ಕಲಿಸಿದ ವಿದ್ಯೆ ಕಲಿತು ಇವತ್ತಿನ ದಿವಸ ಅವನ ಮನೆಗೆ ಹೋಗಿ ಕುಣಿತಿದ್ದಾಳೆ, ಅದು ನನ್ನನ್ನು ಎದುರು ಹಾಕ್ಕೊಂಡು. ಇಂಥ ಸಮಯದಲ್ಲಿ ಈ ಲೈಸೆನ್ಸು ಅನ್ನೋದು ಕೂಡ ಅವಳಿಗೆ ಸಿಕ್ಬಿಟ್ರೆ ಯುದ್ಧಕ್ಕೆ ನಿಂತವ್ರಿಗೆ ಶಸ್ತ್ರಾಸ್ತ್ರ ಸಿಕ್ಕಿದ ಹಾಗಾಗುತ್ತೆ ಅಲ್ವಾ? ಅಂದರೆ ದಣಿಗಳೇ, ಪಾರ್ವತವರು ಆಸ್ಪತ್ರೆ ಮಡಿಗೆ ಉದ್ಧಾರ ಆಗ್ಬಿಟ್ರೆ ಉಕ್ಕಿನ ಕಂಬನೇ ಏರ್ಬಿಡ್ತಾರೆ. ಏನು ಇಲ್ದಿರೋರಿಗೆ ತಲೆ ಮ್ಯಾಗ ಕಿರೀಟ ಮಡಗ್ಬಿಟ್ರೆ ರಾಜ್ಭಾರ ಮಾಡಿಬಿಡಕ್ಕಿಲ್ವಾ? ಅವಾಗ ಏನು ಹೇಳ್ತಿದ್ಯಾ? ನಿಜವಾಗ್ಲೂ ಕಿಡ್ನಿ ಕೊಡ್ತೀನಿ ಅನ್ಕೊಂಬಿಟ್ಟ. ಇಲ್ಲ ಪಾರು, ನಾನು ನಿನ್ನ ಜೊತೆ ಬದುಕಿ ಬಾಳ್ಬೇಕು. ನಮ್ಮ ತಂಗಿರಲ್ಲ ಮದುವೆ ಆಗಿ
ಸಂದಾಕ್ ಬದುಕದ್ನ ನೋಡ್ಬೇಕು, ಅವ್ರಿಗೆಲ್ಲ ಬಾಣಂತನ ಮಾಡಬೇಕು, ಆ ಮಕ್ಳಿಗೆಲ್ಲ ನಾಮಕರಣ ಮಾಡಬೇಕು, ಅವ್ರ ಮಕ್ಕಳೆಲ್ಲ ನಮ್ಮ ಮನೇಲಿ ಓಡಾಡ್ಕೊಂಡು ನನ್ನ ನಿನ್ನ ಅತ್ತೆ ಮಾವ ಅಂತ ಕರಿಬೇಕು. ಇದನ್ನೆಲ್ಲ ನಾನು ನೋಡ್ಬೇಕು. ಅಲ್ಲಿ ಗಂಟ ನಾ ಕಿಡ್ನಿ ಕೊಟ್ಟೆನಾ? ಮತ್ತೆ ಯಾಕೆ ಹಂಗಂತ್ಯ? ಈ ಕ್ಲಿನಿಕ್ಕು ಬೇಡ ಏನೋ ಬೇಡ, ಸುಮ್ಮನಿರು. ಎಲ್ಲ ಬತ್ತದ ಪಾರೋ. ಈಗ ನಮ್ಮ ಮನೇಲಿ ಉಂಡಿ ಐತಲ್ಲ, ನಾ ಬರೀ ನನ್ನ ತಂಗಿರ ಹೆಸರು ಇಕ್ಕಿವ್ನಾ, ನಿನ್ನ ಹೆಸರಾಗೂ ಇಟ್ಟಿವ್ನಿ. ಅವ ಯಾಕೆ ಅಷ್ಟೊಂದು ಹಠ ಮಾಡ್ತಿದ್ಯಾ? ಕ್ಲಿನಿಕ್ ಇವತ್ತಲ್ಲ, ನಾಳೆ ಮಾಡೋಣ ಬಿಡು. ಈಗ ಸದ್ಯಕ್ಕಂತೂ ಏನೋ ಬೇಡ. ಯಾಕೆ ಬೇಡ? ಇವಾಗ ನನ್ನ ಗುರಿ ಬೇರೆನೇ ಇದೆ ಮಾವ. ಪ್ರಶ್ನೆನೇ ಜೀವನ ಅಲ್ಲ, ಉತ್ತರ ಹುಡುಕೋ, ಬೆಳಕು ಬರುತ್ತೆ, ಅಮ್ಮ ಸಿಗ್ತಾಳೆ, ಹುಡುಕೋ. ಮಕ್ಕಳವ ನಿನ್ನ ಮೇಲೆ ಬಂದು ಹೇಳಿದ ಮಾತು ಇನ್ನೂ ನನ್ನ ಕಿವಿಲೇ ಇದೆ. ಎಲ್ಲ ರೀತಿ ಯೋಚನೆ ಮಾಡಿ ನೋಡಿದೆ. ಅಮ್ಮ ಹೇಳಿದ್ದು ನನ್ನ ಅತ್ತೆ ಶಾರದಾ ಬಗ್ಗೆ, ನಿನ್ನ ತಾಯಿ ಬಗ್ಗೆ ಅಂತ ಗೊತ್ತಾಗಿದೆ. ಅವ್ರು ಯಾಕೆ ನಿಮ್ಮ ಜೀವನದಲ್ಲಿಲ್ಲ, ಇವಾಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಇದೆಲ್ಲ ಹುಡ್ಕೋದೆ ನನ್ನ ಗುರಿ. ಹಲೋ ಡಾಕ್ಟ್ರೇ, ನಿಮ್ಮ ತವನೇ ಕೇಳ್ತಿರೋದು, ಯಾಕೆ ಬೇಡ ಅಂತಿದ್ದೀರಾ? ಅದನ್ನು ಆಮೇಲೆ ಹೇಳಿದ್ರೆ ಆಗುತ್ತಾ ಸರ್? ಆಗ್ಬೋದು. ಮಾವ, ನಾನೇನೋ ಕೇಳ್ತೀನಿ, ಕೋಪ ಮಾಡ್ಕೊಳ್ಳಲ್ಲ ತಾನೆ? ನಮ್ಮ ಶಿವಣ್ಣ ಯಾರ ಮೇಲೆ ಬೇಕಿದ್ರು ಕೋಪ ಮಾಡ್ಕೋತಾನೆ, ಆದ್ರೆ ಅತ್ತಿಗೆ ಮೇಲೆ ಮಾತ್ರ ಮಾಡ್ಕೊಳಕಿಲ್ಲ, ಅಲ್ವೇನಣ್ಣ? ಹಾಗಾದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀನು ಸಮಾಧಾನವಾಗಿ ಉತ್ತರ ಕೊಡು ಮಾವ. ಹೇಳ್ಪಾರು. ಮಾವನಿಗೆ ಅಮ್ಮನ ಬಗ್ಗೆ ಕೇಳಿದ್ರೆ ಖಂಡಿತ ಕೋಪ ಮಾಡ್ಕೋತಾನೆ ಅಂತ ಗೊತ್ತು, ಆದರೆ ವಿಧಿ ಇಲ್ಲ, ಕೇಳಲೇಬೇಕು. ಮಾವ, ಅದು ನಿನ್ನ ತಾಯಿ ಬಗ್ಗೆ ಕೆಲವೊಂದು ಪ್ರಶ್ನೆ ಕೇಳಬೇಕು, ಉತ್ತರ ಕೊಡ್ತೀಯಾ? ನಿಧಾನಕ್ಕೆ ಬಾ ಮುದ್ದು ಮರಿ, ನನ್ನ ಚಿನ್ನು ಮರಿ, ನಿಧಾನಕ್ಕೆ ಬಾ. ಅಯ್ಯೋ, ನಮ್ಮವ್ವ ಬೇರೆ ಇಲ್ಲೇ ಅವಳಲ್ಲ. ಇರ್ಲಿ, ನಮ್ಮಪ್ಪ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತವನೇ, ಆಮ್ಯಾಕೆ ನೋಡ್ಕೊಳ್ಳೋಣ. ನೀನು ಬಾ ಮುದ್ದು ಮರಿ, ನಿಧಾನ. ಹಾ, ಬಾ. ತಾಯಿ, ನಮ್ಮ ಪುತ್ರ ಅವರಾದ ಸೀನಾ ಅವರು ತಮ್ಮನ್ನ ಹೇಗೆ ಕರೆದುಕೊಂಡು ಬಂದರು? ತುಂಬ ಪ್ರೀತಿಯಿಂದ ನಾಜೂಕಾಗಿ ಮಗು ಥರ ಕರ್ಕೊಂಬಂದ್ರು ಮಾವ. ಸೀನಾ ಅವರೇ, ನಾನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದಿರ, ತುಂಬ ಖುಷಿ ಆಯಿತು. ಬರ್ರಿ ಕೂತ್ಕೊಳ್ಳಿ. ಪರವಾಗಿಲ್ಲ ಕಣಪ್ಪ, ಹಂಗೆ ಹೇಳು. ಜಿಮ್ ಐಟಮ್ ಎಲ್ಲ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಬಂದಿದೆ. ಜಿಮ್ ತೆಗೆಯೋದಕ್ಕೆ ಜಾಗದ ವ್ಯವಸ್ಥೆ ಆಗಬೇಕು, ಅದನ್ನು ಮಾಡಿದ್ದೀನಿ. ಆದರೆ ನನ್ನ ಸೊಸೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಹ್ಞೂ ಅಂದರೆ ಮಾತ್ರ ಎಲ್ಲ ಕೆಲಸನೂ ಬೇಗ ಮಾಡಿ ಮುಗಿಸ್ತೀನಿ. ಆಗ ನೀನು ಬೇಗ ಜಿಮ್ ಓಪನ್ ಮಾಡ್ಬೋದು. ಏನಂತೀಯವ್ವ? Mr. Wife, what I'm telling is, my daddy is putting and fitting some gym for me, making money, oh money, wonderful, oh wonderful. Mava, truth saying, I am very, very happy, mind blowing, goosebumps. I okay, you okay, all okay. This fellow from the kid, dreaming, gym opening. That time, that things happen. You open the gym, yeah. You do it, Mava. ಏನು ಹೇಳ್ತಾ ಇದೆಯವ್ವ? ಅದು ಅಪ್ಪಯ್ಯ, ಸೀನಾ ಚಿಕ್ಕ ವಯಸ್ಸಿಂದ ಜಿಮ್ ಓಪನ್ ಮಾಡಬೇಕು ಅಂತ ಬಾ ಆಸೆ ಇಟ್ಕೊಂಡವನೇ, ಜಿಮ್ ಹಾಕೊಡಿ ಅಂತ ಹೇಳ್ತಾವಳೆ. ನೋಡ್ದಾ, ಗಂಡನ ಮಾತು ಹೆಂಡತಿಗೆ, ಹೆಂಡತಿ ಮಾತು ಗಂಡಂಗೆ ಹಿಂಗೆ ಅರ್ಥ ಆಗಬೇಕು. ನನಗೂ ಒಬ್ಬಳು ಇದ್ದಾಳೆ, ನಾನು ಏತಿ ಅಂದರೆ ಇವಳು ಪ್ರೇತಿ ಅಂತಾಳೆ. ಏನ್ರಿ ನೀವು ಅವ್ರ ಮುಂದೆ ನನ್ನನ್ನು ಬೈಯದ? ಅದೇ ಮತ್ತೀಗ ಆಡೋ ಮಕ್ಕಳಿಗೆ ನನ್ನನ್ನು ನಳಿಸ್ತಾರ? ಓ, ಯುವರ್ ಕಿವಿ ಈಸ್ ಹಿಯರು. ಐ ಆಮ್ ನೋ ನೋಟಿಸ್. ಸಾರಿ ಫಾರ್ ದಿ ಟ್ರಬಲ್. Oh my God, Mava! You two speaking English? Liking me? Wow, wonderful! ಹ್ಞೂ ಕಣವ್ವ, ನನ್ನ ಸೊಸೆ ಮುದ್ದಾಗಿ ಮಾತಾಡುವಾಗ ನಾನು ಮಾತಾಡಬಾರ್ದಾ?
ಈಗ ನೀನು ಹೆಂಗಿದ್ರು ಒಪ್ಕೊಂಡಿದ್ಯಾ, ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಆದರೆ ಈ ಅಯೋಗ್ಯ ನನ್ನ ಮಗನ್ನ ನಂಬಕ್ಕಾಗತ್ತಾ? ಹಂಗಂತ ಮೊದಲೆಲ್ಲ ಹೇಳ್ತಿದ್ದೆ, ಈಗ ಹಂಗೆ ಹೇಳಕ್ಕಾಗತ್ತಾ? ಶ್ರೀಮಾನ್ ಸೀನಾ ಅವರ ಜುಟ್ಟು ನಿಮ್ಮ ಕೈಲೇ ಇರಲಿ. ಜಿಮ್ ಓಪನ್ ಮಾಡಿದ್ಮೇಲೆ ಗಲ್ಲಾಪಟ್ಟಿಗೆ ಮೇಲೆ ನೀನೇ ಕೂತ್ಕೋಬೇಕು ಕಣವ. ಹಂಗಾದ್ರೆ ಮಾತ್ರ ನಾನು ಜಿಮ್ ಓಪನ್ ಮಾಡ್ಕೊಡ್ತೀನಿ. ನಾನು ಜೊತೆಲೇ ಇರ್ತೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಗಂಡಂಗೂ ಜವಾಬ್ದಾರಿ ಇದೆ. ಇವಾಗ ಒಂದು ಅವಕಾಶ ಸಿಕ್ಕರೆ ಅವ್ರು ಪ್ರೂವ್ ಮಾಡೇ ಮಾಡ್ಕೋತಾರೆ. ಅದಕ್ಕೆ ನಾನೇ ಗ್ಯಾರಂಟಿ. ನೀನು ಗ್ಯಾರಂಟಿ ಕೊಟ್ಟಿಲ್ಲವಾ? ಜಿಮ್ ಓಪನ್ ಮಾಡೋದಕ್ಕೆ ಜಾಗ ನೋಡಿ ಎಲ್ಲರನ್ನು ಕರೆದು ರಿಬ್ಬನ್ ಕಟ್ ಮಾಡಿಸೋದಯ್ಯ. ಅಪ್ಪಯ್ಯ ನಿಜ ಹೇಳ್ತಿದ್ಯಾ? ನಿನ್ನ ನಾಣೆಗೂ ನಿಜನೇ. ನಮ್ಮಪ್ಪ ಜಿಮ್ ಓಪನ್ ಮಾಡ್ಕೊಡ್ತಾವನೆ. ನಮ್ಮಪ್ಪ ಜಿಮ್ ಓಪನ್ ಮಾಡ್ಕೊಡ್ತಾವ್ರೆ. ಯಾಕೆ ಹೇಳ್ಬಾರ್ದು ಗೊತ್ತೇಣ? ತಪ್ಪೇನಿದೆ? ನೀನು ಹೇಳು ಮಾವ, ನಿನ್ನ ತಾಯಿ ಬಗ್ಗೆ ಏನು ಗೊತ್ತಿದ್ರು ನನಗೆ ಹೇಳು. ಬೇಡಪ್ಪಾರೋ, ಬೇಡಪ್ಪಾರೋ, ಅದ್ರ ಬಗ್ಗೆ ಕೇಳಬೇಡ, ಅದ್ರ ಮಾತ್ರ ಕೇಳಬೇಡ. ಮಾವ, ಯಾಕೆ ಮಾವ ಹೀಗೆ ಮಾಡ್ತಿದ್ಯಾ? ನೀನು ಏನು ಮಾಡ್ತಿದ್ಯಾ? ಇನ್ನೇನು ಮಾಡು ಮಾಪಾರು, ಏನು ಮಾಡು ಬಾ. ನಾವು ಮವ್ವ ಅನ್ನೋ ಪದ ನನ್ನ ಕಿವಿ ಕೇಳಿದ್ರೆ ಸಾಕು, ನನ್ನ ಕೋಪ ನೆತ್ತಿಗತ್ತುತ್ತೆ. ಅವ್ರು ನಿನ್ನ ತಾಯಿ ಮಾವ. ಅದಕ್ಕೆ ಅವನ ವಿಷಯ ಬಂದ್ರೆ ಅಣ್ಣ ಮನ್ಸನಾಗೆ ಇರೋದಿಲ್ಲ. ಯಾಕೆ ಮಾವ ಹಿಂಗೆ? ಹೆತ್ತ ತಾಯಿ ಮೇಲೆ ಇಷ್ಟೊಂದು ಯಾರಾದ್ರೂ ಕೋಪ ತೋರಿಸ್ತಾರ ಹೇಳು? ನಿಂಗೇನು ಗೊತ್ತೈತೆ ಪಾರೋ? ನಿಂಗೇನು ಗೊತ್ತೈತೆ ಪಾರೋ? ಅಯ್ಯಮ್ಮ ನಮಗೆ ಮಾಡಿರೋ ಅನ್ಯಾಯವ ಮರೆಯಕ್ಕಾಯ್ತದ? ಮರೆಯಕ್ಕಾಯ್ತದ? ನನ್ನ ತಂಗಿರ್ನ ನಡು ಬೀದಿಲಿ ಬಿಟ್ಟೋದ್ರಲ್ಲ, ಅವತ್ತಿಂದ ಅಲ್ಲಿಂದ ಇಲ್ಲಿ ಗಂಟ ನಮ್ಮನ್ನ ಓಡೋದವ್ರ ಮಕ್ಕಳು ಅಂತ ಅನ್ನಿಸ್ಕೊಂಡು ಬದುಕೊಂಡು ನೋವಾಯ್ತಲ್ಲ. ಅದು ನಂಗೆ ಮಾತ್ರ ಗೊತ್ತೈತೆ. ಹಳೆ ವಿಷಯ ಬಿಡು ಮಾವ. ಈಗ ನೀನು ಹೇಗಿದ್ಯಾ ಅನ್ನೋದನ್ನ ಯೋಚನೆ ಮಾಡು. ನಿನ್ನ ಕೈಲಿ ನಿನ್ನ 4 ಜನ ತಂಗಿರನ್ನ ನೋಡ್ಕೊಳ್ಳೋದಕ್ಕಾಗತ್ತೆ, ಆಡ್ಕೊಂಡವ್ರ ಮುಂದೆ ರಾಜನ್ ಥರ ಇರೋದಕ್ಕಾಗತ್ತೆ ಅಂತ ತೋರಿಸ್ಕೊಡೋದಕ್ಕೆ ನಿಮ್ಮಮ್ಮನೂ ಒಂದು ಕಾರಣ ಅನ್ನೋದನ್ನ ಮರಿಬೇಡ. ಅದಕ್ಕೂ ಮೇರಿ ನಿಮ್ಗೆಲ್ಲ ಜನ್ಮ ಕೊಟ್ಟಿದ್ದಾಳೆ ಅಂದರೆ ಅವಳ ಋಣನ ತೀರ್ಸೋದಕ್ಕೆ ನೀವು 100 ಜನ್ಮ ಹೋದರೂ ಸಾಕಾಗಲ್ಲ ಮಾವ. ಅಂಥದ್ರಲ್ಲಿ ಯಾವಾಗೋ ಏನೋ ನಡೆದಿರೋ ವಿಷಯನ ಈಗಲೂ ಇಟ್ಕೊಂಡು ಇನ್ನೂ ದ್ವೇಷ ಸಾಧಿಸ್ತಿದ್ಯಲ್ಲ, ತಪ್ಪು ಮಾವ. ಸರಿ, ಈಗ ಅದೆಲ್ಲ ಬಿಡು ಮಾವ. ನಿನಗೆ ನಿಮ್ಮ ಅಮ್ಮನ ಬಗ್ಗೆ ಎಷ್ಟು ವಿಷಯ ಗೊತ್ತಿದೆಯೋ ಅದೇ ನನ್ನ ಹತ್ರ ಹೇಳು ಮಾವ. ಅವ್ರು ನಿಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋದ್ರು? ಅಂಥದ್ದೇನಾಯಿತು? ಹೇಗಿದ್ದಾರೆ? ಇವಾಗ ಎಲ್ಲಿದ್ದಾರೆ? ನಿಂಗೆ ಎಷ್ಟು ಗೊತ್ತೋ ಅಷ್ಟು ನನ್ನ ಹತ್ರ ಹೇಳು ಮಾವ. ಇನ್ಯಾವತ್ತು ಇದ್ರ ಬಗ್ಗೆ ನನ್ನ ಕೇಳಬೇಡ ಪಾರು, ಬಿಟ್ಬಿಡು. ಮಾವ 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 ನಿಂತ್ಕೋ. ಅದಕ್ಕೆ ಒಂದು ನಿಮಿಷ. ಏಟೋ ತಿಂಗಳಾದ್ಮೇಲೆ ನಿಮ್ಮಿಬ್ಬರ ಮಧ್ಯ ಪ್ರೀತಿ ಹುಟ್ಕೊಂಡೈತೆ. ನೀವು ಬಂಗಾರದಂಗೆ ಭಾಳ ಬದುಕಬೇಕು. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ಈ ವಿಷಯನ ಮಧ್ಯಕ್ಕೆ ತಂದು ನಿಮ್ಮಿಬ್ಬರ ಸಂಬಂಧ ಎಲ್ಲಿ ಹಾಳಾಗೋಯ್ತದೇನೋ ಅಂತ ನನಗೆ ಭಯ ಆಯ್ತೈತೆ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಅದಕ್ಕೆ ಇಲ್ಲ ಗುರ್ಗೆ ಅಣ್ಣ,
ಈ ವಿಷಯನ ಬಿಡೋಷ್ಟು ಚಿಕ್ಕದಲ್ಲ. ನಾನು ಆ ಮನೆ ಸೊಸೆಯಾಗಿ, ಮಾವನ ಹೆಂಡತಿಯಾಗಿ, ನನ್ನ ನಾದ್ನಿರ್ಗೆ ಅತ್ತಿಗೆಯಾಗಿ ಮಾಡಬೇಕಾಗಿರೋ ಕೆಲವೊಂದಷ್ಟು ಜವಾಬ್ದಾರಿಗಳಿದೆ. ಅದನ್ನು ನಾನು ಮಾಡಲೇಬೇಕು. ನನ್ನ ಮಾವನ ಮನೆ ತುಂಬಿದ ಮನೆ ಆಗಬೇಕು ಅಂದರೆ ಆ ಮನೆಗೆ ಮುಖ್ಯವಾಗಿರೋ ತಾಯಿ ಬರಲೇಬೇಕು. ಅವರೆಲ್ಲಿದ್ದರೂ ಅವ್ರನ್ನ ನಾನು ಕರ್ಕೊಂಡು ಬರಲೇಬೇಕು. ನಾನು ಕರ್ಕೊಂಡು ಬರಬೇಕು ಅಂದರೆ ಅವ್ರ ಬಗ್ಗೆ ಎಲ್ಲ ವಿಷಯನೂ ನನಗೆ ಗೊತ್ತಾಗಬೇಕು. ಗೊರ್ಕೆ ಅಣ್ಣ, ನೀವೇನು ಯೋಚನೆ ಮಾಡಬೇಡಿ. ನಮ್ಮಿಬ್ಬರ ಸಂಬಂಧ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಆದರೆ ಎಲ್ಲ ಸಂಬಂಧಗಳು ಸರಿಯಾದ ಮೇಲೇ ನಾನು ಆ ಮನೆ ಸೊಸೆಯಾಗಿ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ. ಆಗಲೇ ನನಗೆ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ಇದೇ ನನ್ನ ಗುರಿ, ಇದೇ ನನ್ನ ಜವಾಬ್ದಾರಿ.